ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಇಬ್ರು ಗ್ರೇಟ್ ಡಾನ್ಸರ್ಸ್ ಒಟ್ಟಿಗೆ ಸೇರಿ ಒಂದು ಡಾನ್ಸ್ ಮಾಡಿದ್ರೆ ಹೇಗಿರುತ್ತೆ? ಅದ್ಭುತವಾಗಿರುತ್ತೆ. ಗೋ ಫಾರ್ ಇಟ್, ಮ್ಯೂಸಿಕ್. ವಾವ್, hey! 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 Malli, very nice Malli. So sweet. ನೋಡಿ, ವೈಜಯಂತ್ ವಿಕಾಸಿ ಮೇಡಮ್ ಬಂದ್ಬಿಟ್ಟು ಹೆಂಗೆ ಅವ್ರ ಶಿಷ್ಯನ ಬಗ್ಗೆ ಹೇಳಿದ್ರು, ಹೆಂಗ್ ಖುಷಿ ಆಯ್ತು. ಅದೇ ತರ ನೀವು ಕೂಡ ಗುರುಗಳ ಹತ್ರ ನೋಡಿ ಕಲೀರಿ ಅಂತ ಹೇಳಿದ್ರೆ ಗುರುಗಳಿಗಿಂತ ಹೋಗ್ಬಿಟ್ಟಿದ್ರಿ ನೀವು ಮುಂದಕ್ಕೆ. ಒಂದು ಕ್ಲಾಸಿಕಲ್ ಇನ್ನೊಂದು ಕಮರ್ಷಿಯಲ್. ಅದು ಗುರುಗಳನ್ನ ಹೆದರಿಸಿದ ಶಿಷ್ಯ ಆಗಿದ್ರಿ ನೀವು. ಬಟ್ ನಿಜವಾಗ್ಲೂ ಸಖತ್ ಡಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಪಟ್ರ ನೀವು ಪರ್ಫಾರ್ಮೆನ್ಸ್ ನೋಡಿ? ತುಂಬಾ ಖುಷಿ. ಶಾಕ್ ಆಗಿದ್ದೀರಾ? ಶಾಕ್ ಆಗ್ಬೇಕು ಅಂತ ತಾನೇ ಅವ್ರು ಕರೆಸಿದ್ದು. ಚೆನ್ನಾಗಿತ್ತು. ಥ್ಯಾಂಕ್ ಯು ಸೀತಾ, ಥ್ಯಾಂಕ್ ಯು ಸರ್. ಮಲ್ಲಿ, ಆಲ್ ದಿ ಬೆಸ್ಟ್. ವೆರಿ ವೆಲ್ ಡನ್. ಓಕೆ ಗಾಯ್ಸ್, ಈಗ ನಮ್ಮ ಆನಂದ್ ಬಗ್ಗೆ ನಾನು ಕೇಳ್ತಿರೋ ಮೊದಲನೇ ಪ್ರಶ್ನೆ. ಆನಂದ್ ನಿಜ ಜೀವನದಲ್ಲಿ ಅವರ ಮಗ ಎಷ್ಟನೇ ತರಗತಿ ಓದುತ್ತಿದ್ದಾರೆ? ಯಾರು ಕೊಡ್ತೀರಾ ಉತ್ತರ? ಅಪರ್ಣಾ. ಫಸ್ಟ್ ಸ್ಟ್ಯಾಂಡರ್ಡ್. ನಿಮ್ ಪ್ರಕಾರ ಹೇಗ್ ಗೊತ್ತು ನಿಮ್ಗೆ? ಅವನ್ನ ತುಂಬಾ ಸಲ ಮೀಟ್ ಮಾಡಿದೀನಿ. ಈಗ ನಾನು ಆನಂದನ್ ಕೇಳ್ತೀನಿ. ಆನಂದ್ ಅವರೇ, ನಾನು ಕೇಳಿದ ಪ್ರಶ್ನೆ ನಿಮ್ಮ ಮಗ ಯಾವ ತರಗತಿಯಲ್ಲಿ ಓದ್ತಿದ್ದಾರೆ ಅಂತ. ನಿಮ್ಮ ತಂಡ ಹೇಳಿದ್ದು 1ನೇ ತರಗತಿ ಅಂತ. ಇದು ನಿಜಾನಾ? ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ. 10 ಪಾಯಿಂಟ್ಸ್ ನಿಮ್ಮ ತಂಡದ್ದಾಗಿದೆ. ಕಂಗ್ರ್ಯಾಚುಲೇಷನ್ಸ್. ಅಂದ್ರೆ ನೋಡಿ, ನಿಮ್ಮ ಮಗನ್ನ ನೀವು ಸೆಟ್ ಕರ್ಕೊಂಡ್ ಬರ್ತಿರ್ತೀರಿ, ಅವನಂತೂ ಒಂದ್ ಕಡೆ ಇರಲ್ಲ, ನನ್ಗೆ ಗೊತ್ತು. ನಾನು ಯಾಕೆ ಕರ್ಕೊಂಡು ಬರ್ತೀನಿ ಅಂದರೆ, ಈ ಫೀಲ್ಡ್ ಏನು ಅನ್ನೋದು ನಮ್ಮ ಮನೆಯವ್ರಿಗೂ ಗೊತ್ತಿರಬೇಕು, ಹೆಂಡತಿಗೆ, ಮಗನಿಗೆ. ಆಗ ಈ ಫೀಲ್ಡ್ ಬಗ್ಗೆ, ಈ ಕಲೆ ಬಗ್ಗೆ ಒಂದು ಗೌರವ ಬರುತ್ತೆ. ನಮ್ಮ ಸುತ್ತ ಇರೋ ಕಲಾವಿದರು, ಟೆಕ್ನಿಷಿಯನ್ಸ್ ಬಗ್ಗೆ ಒಂದು ಗೌರವ ಬರುತ್ತೆ. ಈ ಫೀಲ್ಡ್ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸತ್ಯ. ನಮ್ಮ ಮನೆಯವ್ರು ಎಷ್ಟು ಕಷ್ಟಪಡ್ತಾರೆ, ಸುಮ್ಮನೆ ದುಡ್ಡು ಬಂದ್ಬಿಡಲ್ಲ, ಆ ದುಡ್ಡುಗೊಂದು ಬೆಲೆ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಅವ್ರು ಹಣೆ ಬರದಲ್ಲಿ ಕಲೆ ಬರ್ದಿದ್ರೆ ಅದ್ರಲ್ಲಿ ಹಂಗೆ ಕಂಟಿನ್ಯೂ ಆಗಕ್ಕೆ ಒಂದು ಪ್ರಾಕ್ಟೀಸ್ ಆಗುತ್ತಲ್ಲ, ಅದಕ್ಕೋಸ್ಕರ ಕರ್ಕೊಂಡ್ಬರ್ತಿರ್ತೀನಿ. ಹಾಗಾಗಿ ಎಲ್ರಿಗೂ ಪರಿಚಯ. ನಿನ್ಗೆ ಕಲಾವಿದರ ರಕ್ತ ನಿಮ್ಮ ತಾಯಿಯಿಂದ ಹರಿತಾ ಇದೆಯಪ್ಪ. ನಿಮ್ಮ ತಾಯಿ ಅಂತ ಒಳ್ಳೆ ಸಿಂಗರ್. ಇಡೀ ಕುಟುಂಬನೇ ಕಲಾವಿದರ ಕುಟುಂಬ. ಫ್ಯಾಂಟಾಸ್ಟಿಕ್ ಮಾರಾಯ. ಈಗ ನಾನು ಕೇಳ್ತಿರೋ ಕೊನೆಯ ಪ್ರಶ್ನೆ, 5ನೇ ಪ್ರಶ್ನೆ. ಆನಂದ್ ಅವರ ಫೇವರೆಟ್ ಹೀರೋ ಯಾರು? ಅಣ್ಣವ್ರು. ಪಕ್ಕ ಅವ್ರು ಹಾಡೋದಲ್ಲ ಅಣ್ಣ ಸಾಂಗ್. ಪಕ್ಕ 100%. ಬದಲಾಯಿಸ್ಕೊಳ್ಳಿ ಬೇಕಿದ್ರೆ. ಜೋಡಿ ನಂಬರ್ 1 ಅಲ್ಲಿ ಏನಿಲ್ಲ ಅಂದ್ರೂ ಒಂದು 10 ಸಾಂಗ್ ಹಾಡಿರ್ತಾರೆ, ಹೆಚ್ಚು ಕಡಿಮೆ. ಹೌದಾ? ಹೌದು. ಹಾಗಾದ್ರೆ ಅವನ್ನೇ ಕರೆಸ್ಬಿಡ್ತೀನಿ ಇಲ್ಲಿಗೆ. ಆನಂದ್ ಅವರೇ, ದಯವಿಟ್ಟು ಬನ್ನಿ. ಬಂದ ಮೇಲೆ ನಿಮ್ಮ ಬಾಯಿಂದನೇ ಉತ್ತರ ಕೇಳುವ. ಪ್ಲೀಸ್ ಕಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.